ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ಓಂ ಶನೇಶ್ವರಾಯ ನಮಃ ಅಥವಾ ಓಂ ಶ್ರೀ ಆಂಜನೇಯಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ. ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಬಗ್ಗೆ. ಬನ್ನಿ, ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಮಕರ ರಾಶಿಯವರಿಗೆ ಸ್ವಾಗತ ಸ್ನೇಹಿತರೆ. ಈ 2026 ಮೇ ತಿಂಗಳ ಅವಧಿಯು ನಿಮ್ಮ ಬದುಕಿನಲ್ಲಿ ಯಾವ ರೀತಿಯ ಪವಾಡಗಳನ್ನು ಉಂಟು ಮಾಡಲಿದೆ ಮತ್ತು ನವಗ್ರಹಗಳ ಸಂಚಾರವು ನಿಮ್ಮ ಹಣೆಬರಹವನ್ನು ಹೇಗೆ ಬದಲಿಸಲಿದೆ ಎಂಬ ಬಗ್ಗೆ ನಾವು ಈಗ ಅತ್ಯಂತ ಸುದೀರ್ಘವಾಗಿ ಚರ್ಚೆ ನಡೆಸೋಣ. ಶನಿದೇವರ ದಯೆ ಹಾಗೂ ನಿಮ್ಮ ಎಡೆಬಿಡದ ಶ್ರಮದ ಫಲವಾಗಿ ಅನೇಕ ವಿಘ್ನಗಳನ್ನು ಮೆಟ್ಟಿ ನಿಂತು ಉನ್ನತ ಸ್ಥಾನಗಳನ್ನು ಅಲಂಕರಿಸುತ್ತಿರುವ ಮಕರ ರಾಶಿಯವರಿಗೆ ಈ ಮಾಸವು ಬದುಕಿನ ಒಂದು ಅಳಿಸಲಾಗದ ಮರೆಯಲಾಗದ ಅಧ್ಯಾಯವಾಗಲಿದೆ. ಮೊದಲನೆಯದಾಗಿ, ನಿಮ್ಮ ಜನ್ಮ ಕುಂಡಲಿಯನ್ನು ವಿಶ್ಲೇಷಣೆ ಮಾಡುವ ಮೊದಲು ನಿಮ್ಮ ರಾಶಿಯ ಚಿಹ್ನೆ ಹಾಗೂ ನಿಮ್ಮ ಸಹಜವಾದ ಗುಣಲಕ್ಷಣಗಳ ಬಗ್ಗೆ ಸ್ವಲ್ಪ ಅವಲೋಕನ ಮಾಡೋಣ. ಜ್ಯೋತಿಷ್ಯ ಶಾಸ್ತ್ರದ ರೀತಿಯ ಉತ್ತರಾಷಾಢ ನಕ್ಷತ್ರದ 2, 3 ಮತ್ತು 4ನೇ ಪಾದಗಳಲ್ಲಿ ಉದಯಿಸಿದವರು ಹುಟ್ಟಿದವರು ನಿಮ್ಮ ನಾಮಧೇಯದ ಆರಂಭಿಕ ಅಕ್ಷರಗಳು ಬೋ, ಜಿ, ಜು, ಜೆ ಮತ್ತು ಜೋ, ಕ ಆಗಿದ್ದರೆ ಅದು ಧನಿಷ್ಠ ನಕ್ಷತ್ರದ ಗ, ಗಿ ಅಕ್ಷರಗಳ ಅಡಿಯಲ್ಲಿ ಜನಿಸಿದವರು ಮಕರ ರಾಶಿಯ ವ್ಯಾಪ್ತಿಗೆ ಬರುತ್ತಾರೆ. ನನ್ನ ಪ್ರೀತಿಯ ಮಕರ ರಾಶಿಯ ಗೆಳೆಯರೇ, ಸ್ನೇಹಿತರೆ, ನೀವು ಜನ್ಮತಃ ನಿಮ್ಮ ಹೆಗಲ ಮೇಲೆ ಒಂದು ಬಗೆಯ ಹೊಣೆಗಾರಿಕೆ ಮತ್ತು ಗಂಭೀರ ಭಾವನೆಯನ್ನು ಹೊತ್ತು ತಂದಿದ್ದೀರಿ. ನೀವು ಭೂಮಿ ತತ್ವಕ್ಕೆ ಸೇರಿದವರಾದ ಕಾರಣ ನಿಮ್ಮ ಆಲೋಚನೆಗಳು ಎಂದಿಗೂ ಕಲ್ಪನಾ ಲೋಕದಲ್ಲಿ ವಿಹರಿಸುವುದಿಲ್ಲ. ಬದಲಾಗಿ ನೀವು ಅತ್ಯಂತ ಪ್ರಾಯೋಗಿಕವಾಗಿ ಮತ್ತು ವಾಸ್ತವದ ನೆಲೆಗಟ್ಟಿನಲ್ಲಿ ಜೀವನ ನಡೆಸುವವರು. ಬದುಕಿನಲ್ಲಿ ನೀವು ಒಂದು ಗುರಿಯನ್ನು ನಿಗದಿಪಡಿಸಿಕೊಂಡರೆ ಅದನ್ನು ತಲುಪುವವರೆಗೂ ವಿಶ್ರಮಿಸಿದಂತಹ ಅಚಲವಾದ ದೃಢ ಸಂಕಲ್ಪ ನಿಮ್ಮಲ್ಲಿದೆ. ನೀವು ಮುಂಜಾನೆ ನಿದ್ರೆಯಿಂದ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೂ ನಿಮ್ಮ ಮನಸ್ಸು ಮುಂದಿನ ಹಾದಿ ಯಾವುದು ಎಂಬುದರ ಬಗ್ಗೆಯೇ ಸದಾ ಮಗ್ನವಾಗಿರುತ್ತದೆ. ನನ್ನ ವೃತ್ತಿ ಜೀವನ ಏನಾಗಬಹುದು, ಕೌಟುಂಬಿಕ ಜವಾಬ್ದಾರಿಗಳನ್ನು ಹೇಗೆ ನಿಭಾಯಿಸಲಿ, ಆರ್ಥಿಕವಾಗಿ ಸದೃಢವಾಗುವುದು ಹೇಗೆ, ಇವೇ ಮುಂತಾದ ಆಲೋಚನೆಗಳು ನಿಮ್ಮನ್ನು ಆವರಿಸುತ್ತವೆ. ನೀವು ಒಂದು ಕೆಲಸವನ್ನು ಕೈಗೆತ್ತಿಕೊಂಡರೆ ಅದು 100ಕ್ಕೆ 100ರಷ್ಟು ಪರಿಪೂರ್ಣವಾಗಿ ಸಿದ್ಧವಾಗುವವರೆಗೂ ಅದನ್ನು ಬಿಟ್ಟುಕೊಡುವ ಸ್ವಭಾವ ನಿಮ್ಮದಲ್ಲ. ಆದಾಗ್ಯೂ ನಿಮ್ಮ ಈ ಅತಿಯಾದ ಪ್ರಾಯೋಗಿಕ ಚಿಂತನೆಯ ಧೋರಣೆಯಿಂದಾಗಿ ನೀವು ಹೊರಗಿನವರಿಗೆ ಅಥವಾ ಇತರರಿಗೆ ತುಂಬ ಗಂಭೀರವಾಗಿ ಮತ್ತು ಭಾವನೆಗಳಿಲ್ಲದವರಂತೆ ಭಾಸವಾಗಬಹುದು. ಆದರೆ ಸತ್ಯವೇನೆಂದರೆ, ನಿಮ್ಮ ಅಂತರಂಗದ ಆಳದಲ್ಲಿ ಬೇರೆಯವರ ಬಗ್ಗೆ ಕಾಳಜಿ ವಹಿಸುವ ಮತ್ತು ಪ್ರೀತಿಸುವ ಗುಣ ಅಡಗಿದೆ ಸ್ನೇಹಿತರೆ. ನೀವು ಎಲ್ಲರೊಂದಿಗೂ ಅಷ್ಟು ಸುಲಭವಾಗಿ ಬೆರೆಯುವವರಲ್ಲ. ಆದರೆ ಒಮ್ಮೆ ಯಾರನ್ನಾದರೂ ನಿಮ್ಮ ಆಪ್ತ ಗೆಳೆಯ ಅಥವಾ ಗೆಳತಿಯನ್ನಾಗಿ ನೀವು ಒಮ್ಮೆ ಜೀವನದಲ್ಲಿ ಸ್ವೀಕಾರ ಮಾಡಿದರೆ ಅಥವಾ ಜೀವನ ಸಂಗಾತಿಯಾಗಿ ಹೃದಯಕ್ಕೆ ಹತ್ತಿರ ಮಾಡಿಕೊಂಡರೆ ಅವರಿಗಾಗಿ ನಿಮ್ಮ ಪ್ರಾಣವನ್ನೇ ನೀಡಲು ನೀವು ಹಿಂದೆ ಮುಂದೆ ನೋಡುವುದಿಲ್ಲ. ಈ ಮೇ ತಿಂಗಳು ನಿಮ್ಮ ಈ ಎಲ್ಲ ಬಿಡುವಿಲ್ಲದ ಗಂಭೀರ ಕೆಲಸಗಳಿಂದ ಸ್ವಲ್ಪ ವಿರಾಮ ಪಡೆದು ಜೀವನದ ಕ್ಷಣಗಳನ್ನು ಸಂಭ್ರಮಿಸಲು ನಿಮಗೆ ಸಂದೇಶ ನೀಡುತ್ತಿದೆ. ಈ ಮೇ ತಿಂಗಳ ಆರಂಭಿಕ ದಿನಗಳಿಂದಲೇ ನಿಮ್ಮಲ್ಲಿ ಒಂದು ನವ ಚೈತನ್ಯ, ಕ್ರಿಯಾಶೀಲತೆ ಹಾಗೂ ಪ್ರೇಮದ ಭಾವನೆಗಳು ಚಿಗುರೊಡೆಯಲು ಆರಂಭಿಸುತ್ತವೆ. ಇದಕ್ಕೆ ಪ್ರಮುಖ ಕಾರಣವೆಂದರೆ ಮೇ 20ರವರೆಗೆ ಗ್ರಹಗಳ ಅಧಿಪತಿಯಾದ ಸೂರ್ಯನು ನಿಮ್ಮ ಮಿಶ್ರ ರಾಶಿಯಾದ ವೃಷಭದಲ್ಲಿ ಬಹಳ ಮಂಗಳಕರವಾಗಿ ಸಂಚರಿಸುತ್ತಿದ್ದಾನೆ. ಈ ವೃಷಭ ರಾಶಿಯು ನಿಮ್ಮ ಜನ್ಮ ಕುಂಡಲಿಯ ಪಂಚಮ ಭಾವವಾಗಿದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ 5ನೇ ಮನೆಯು ಪ್ರೀತಿ, ಆನಂದ, ಮನರಂಜನೆ, ಕನಸುಗಳು ಮತ್ತು ಸೃಜನಶೀಲತೆಯ ಸಂಕೇತವಾಗಿದೆ. ಸದಾಕಾಲ ನಾಳೆಯ ಭವಿಷ್ಯದ ಬಗ್ಗೆ ಚಿಂತಿಸುವ ಮಕರ ರಾಶಿಯವರಿಗೆ ಸೂರ್ಯನ ಈ ಬದಲಾವಣೆಯು ಪ್ರಸ್ತುತ ಕ್ಷಣದಲ್ಲಿ ಸುಂದರವಾಗಿ ಹೇಗೆ ಬಾಳಬೇಕು ಎಂಬುದನ್ನು ಕಲಿಸಿಕೊಡುತ್ತದೆ. ಈ ಅವಧಿಯು ಜೀವನದಲ್ಲಿನ ಪುಟ್ಟ ಪುಟ್ಟ ಸಂತೋಷಗಳನ್ನು ಅನುಭವಿಸಲು ನಿಮ್ಮನ್ನು ಹುರಿದುಂಬಿಸುತ್ತದೆ. ಈ ಮಾಸದಲ್ಲಿ ನಿಮ್ಮ ಚಿಂತನಾ ಕ್ರಮದಲ್ಲಿ ದೊಡ್ಡ ಮಟ್ಟದ ಸಕಾರಾತ್ಮಕ ಪಲ್ಲಟವನ್ನು ನೀವು ಗಮನಿಸಲಿದ್ದೀರಿ. ನೀವು ಹಿಂದಿಗಿಂತಲೂ ಹೆಚ್ಚು ನಗುತ್ತಾ ಇರುತ್ತೀರಿ ಮತ್ತು ಬದುಕನ್ನು ಹಗುರವಾಗಿ ಸ್ವೀಕರಿಸುತ್ತೀರಿ. ಕೆಲಸದ ಸ್ಥಳದಲ್ಲಿ ಅಥವಾ ಮನೆಯಲ್ಲಿ ನಿಮ್ಮ ಸಹೋದ್ಯೋಗಿಗಳು ನೀವು ಇತ್ತೀಚೆಗೆ ಇಷ್ಟು ಪ್ರಶಾಂತವಾಗಿ ಮತ್ತು ಖುಷಿಯಾಗಿರಲು ಕಾರಣವೇನು ಎಂದು ಕೇಳುವಷ್ಟು ನಿಮ್ಮಲ್ಲಿ ಬದಲಾವಣೆ ಕಾಣಿಸುತ್ತದೆ. ಇದೆಲ್ಲವೂ ವೃಷಭ ರಾಶಿಯ ಸೂರ್ಯ ನಿಮಗೆ ನೀಡುತ್ತಿರುವ ಒಂದು ಮಾಂತ್ರಿಕ ಶಕ್ತಿ. ಆದ್ದರಿಂದ ಈ ಚೈತನ್ಯವನ್ನು ಪೂರ್ಣವಾಗಿ ಸದುಪಯೋಗಪಡಿಸಿಕೊಳ್ಳಿ. ನಿಮ್ಮ ಕೆಲಸಗಳ ನಡುವೆ ಸ್ವಲ್ಪ ಬಿಡುವು ಮಾಡಿಕೊಂಡು ನೀವು ಯಾವಾಗಲೂ ಮಾಡಲು ಬಯಸುತ್ತಿದ್ದ ನೆಚ್ಚಿನ ಹವ್ಯಾಸಗಳಲ್ಲಿ ತೊಡಗಿಕೊಳ್ಳಿ.
ವಾರಾಂತ್ಯಗಳಲ್ಲಿ ಆಪ್ತರೊಂದಿಗೆ ಯಾವುದಾದರೂ ಒಳ್ಳೆಯ ರೆಸ್ಟೋರೆಂಟ್ಗೆ ಭೇಟಿ ನೀಡಿ. ಸಾಯಂಕಾಲದ ಸಮಯದಲ್ಲಿ ಉದ್ಯಾನವನದಲ್ಲಿ ಶಾಂತವಾಗಿ ಸಂಚರಿಸುವುದು ಅಥವಾ ನಿಮಗಿಷ್ಟವಾದ ಸಂಗೀತವನ್ನು ಆಲಿಸುವುದು ನಿಮ್ಮ ಆತ್ಮಕ್ಕೆ ಅಂದರೆ ಅಪಾರ ತೃಪ್ತಿಯನ್ನು ನೀಡುತ್ತದೆ. ಇದೇ ಸಂದರ್ಭದಲ್ಲಿ ಅನುಕೂಲಕರ ಗ್ರಹಗತಿಗಳಿಂದಾಗಿ ನಿಮ್ಮ ವೈಯಕ್ತಿಕ ಹಾಗೂ ಕೌಟುಂಬಿಕ ಜೀವನದಲ್ಲಿ ಕೆಲವು ಶುಭ ಬೆಳವಣಿಗೆಗಳು ಜರುಗುತ್ತಿವೆ. ವಿಶೇಷವಾಗಿ ಈ ಮೇ ತಿಂಗಳಲ್ಲಿ ನಿಮ್ಮ ಚಿಕ್ಕಪ್ಪ ಅಥವಾ ಸೋದರ ಮಾವಂದಿರ ಕಡೆಯಿಂದ ನಿಮಗೆ ನಿರೀಕ್ಷಿತ ಬೆಂಬಲ ಲಭಿಸಲಿದೆ. ಇದಲ್ಲದೆ ಕೆಲವು ದಿನಗಳಿಂದ ನಿಮ್ಮನ್ನು ಮಾನಸಿಕವಾಗಿ ಕಾಡುತ್ತಿದ್ದ ಸಾಲದ ಸುಳಿಯಿಂದ ಮುಕ್ತಿ ಪಡೆಯಲು ಅದ್ಭುತವಾದ ದಾರಿಗಳು ತೆರೆದುಕೊಳ್ಳುತ್ತಿವೆ. ಇದು ನೀವು ಆರ್ಥಿಕವಾಗಿ ಸ್ವಲ್ಪ ನಿರಾಳವಾಗಿ ಉಸಿರಾಡುವ ಕಾಲಘಟ್ಟವಾಗಿದ್ದು, ಸಮಾಜದ ಗಣ್ಯ ವ್ಯಕ್ತಿಗಳಿಂದ ನಿಮಗೆ ಸಾಕಷ್ಟು ಸಹಕಾರ ದೊರೆಯಲಿದೆ. ಭವಿಷ್ಯದಲ್ಲಿ ನೀವು ಅವರ ಮಾರ್ಗದರ್ಶನವನ್ನು ಪಡೆಯಲಿದ್ದೀರಿ. ಇದರ ಜೊತೆಗೆ ನಿಮ್ಮ ಆಧ್ಯಾತ್ಮಿಕ ಮತ್ತು ಸೇವಾ ಮನೋಭಾವವು ಸಹ ಈ ತಿಂಗಳು ವೃದ್ಧಿಯಾಗಲಿದೆ. ದಾನ ಧರ್ಮ ಮಾಡುವ ಮೂಲಕ ಅಸಹಾಯಕರಿಗೆ ಸಹಾಯ ಮಾಡುವ ಮೂಲಕ ಮತ್ತು ನಿಮ್ಮ ಪೋಷಕರನ್ನು ಜವಾಬ್ದಾರಿಯುತವಾಗಿ ಪ್ರೀತಿಯಿಂದ ನೋಡಿಕೊಳ್ಳುವ ಮೂಲಕ ನಿಮಗೆ ಹೆಚ್ಚಿನ ಆತ್ಮಸಂತೋಷ ಸಿಗುವ ಕೆಲಸಗಳನ್ನು ಮಾಡುತ್ತೀರಿ. ಆದಾಗ್ಯೂ ವೃತ್ತಿಪರ ಬದುಕು, ಉದ್ಯೋಗ ಹಾಗೂ ವ್ಯವಹಾರದ ವಿಷಯಕ್ಕೆ ಬಂದರೆ ನೀವು ವಾಸ್ತವದ ನೆಲೆಯನ್ನು ಅರಿಯಬೇಕು. ಈ ವೃತ್ತಿಪರ ಕ್ಷೇತ್ರಗಳಲ್ಲಿ ನೀವು ಎಷ್ಟೇ ಕಷ್ಟಪಟ್ಟರೂ ಹಗಲಿರುಳು ಕೆಲಸ ಮಾಡಿದರೂ ಅದರ ಸಂಪೂರ್ಣ ಪ್ರತಿಫಲವು ತಕ್ಷಣವೇ ನಿಮ್ಮ ಕೈ ಸೇರದಿರಬಹುದು. ನೀವು ನಿರೀಕ್ಷಿಸಿದ್ದ ಬಡ್ತಿ ಅಥವಾ ವೇತನದ ಹೆಚ್ಚಳವು ಸ್ವಲ್ಪ ವಿಳಂಬವಾಗಬಹುದು, ಆದರೆ ಅದಕ್ಕಾಗಿ ನೀವು ಹತಾಶೆಗೊಳ್ಳುವ ಅವಶ್ಯಕತೆ ಇಲ್ಲ, ಏಕೆಂದರೆ ನೀವು ಖಂಡಿತವಾಗಿಯೂ ಸಾಧಾರಣವಾದ ಆರ್ಥಿಕ ಲಾಭಗಳನ್ನು ಪಡೆಯುತ್ತಲೇ ಇರುತ್ತೀರಿ. ನಿಮ್ಮ ನಿತ್ಯದ ವ್ಯಾಪಾರ ಹೂಡಿಕೆಗಳಿಗೆ ಯಾವುದೇ ಅಡ್ಡಿ ಆತಂಕಗಳು ಎದುರಾಗುವುದಿಲ್ಲ. ಈ ತಿಂಗಳು ನೀವು ಅತಿ ಹೆಚ್ಚು ಜಾಗ್ರತೆ ವಹಿಸಬೇಕಾದ ಪ್ರಮುಖ ವಿಚಾರವೆಂದರೆ ನಿಮ್ಮ ಕೋಪ ಮತ್ತು ನಿಮ್ಮ ಸಂವಹನ. ನಿಮ್ಮ ಎದುರಾಳಿಗಳು ಅಥವಾ ಶತ್ರುಗಳೊಂದಿಗೆ ನೀವು ಬಹಳ ಜಾಣ್ಮೆಯಿಂದ ವ್ಯವಹರಿಸಬೇಕು. ನೀವು ಬುದ್ಧಿವಂತಿಕೆಯಿಂದ ಅವರನ್ನು ಎದುರಿಸುತ್ತೀರಿ ಎಂಬುದರಲ್ಲಿ ಸಂಶಯವಿಲ್ಲ, ಆದರೆ ಕೆಲವೊಮ್ಮೆ ಭಾವನೆಗಳನ್ನು ಹತೋಟಿಗೆ ತರಲಾರದೆ ಕೋಪಗೊಂಡು ಕಠೋರವಾಗಿ ಮಾತನಾಡುವ ಸಾಧ್ಯತೆ ಇರುತ್ತದೆ. ನೀವು ಕಷ್ಟಪಟ್ಟು ನಿರ್ಮಿಸಿದ ಇಮೇಜ್ ಅಥವಾ ಗೌರವವು ಒಂದು ಸಣ್ಣ ಅಚಾತುರ್ಯದ ಮಾತಿನಿಂದ ಧಕ್ಕೆಯಾಗುವ ಅಪಾಯವಿರುತ್ತದೆ. ಆದ್ದರಿಂದ ಈ ತಿಂಗಳು ನಿಮ್ಮ ನಾಲಿಗೆಯ ಮೇಲೆ ಸರಿಯಾದ ಹಿಡಿತವಿರುವುದು ಅತ್ಯಂತ ಅವಶ್ಯಕ. ಯಾರೊಂದಿಗಾದರೂ ಸಂವಹನ ನಡೆಸುವ ಮುನ್ನ 2 ಬಾರಿ ಯೋಚಿಸಿ. ಈ ಮೇ ತಿಂಗಳು ನಿಮಗೆ ಒಂದು ಸುಂದರವಾದ ಪ್ರೇಮ ಕಾವ್ಯದಂತೆ ಭಾಸವಾಗಲಿದೆ. ಪ್ರೀತಿಯ ಕಾರಕ ಗ್ರಹವಾದ ಶುಕ್ರನು ಮೇ 18ರವರೆಗೆ ಮಿಥುನ ರಾಶಿಯಲ್ಲಿದ್ದಾನೆ. ಇದು ನಿಮ್ಮ ಜನ್ಮಕುಂಡಲಿಯ 6ನೇ ಮನೆಯಾಗಿದೆ. ಸಾಮಾನ್ಯವಾಗಿ 6ನೇ ಮನೆಯು ಕಾಯಿಲೆ, ಸಾಲ ಮತ್ತು ಕಷ್ಟಗಳ ಸ್ಥಾನವೆಂದು ಜ್ಯೋತಿಷಿಗಳು ಹೇಳುತ್ತಾರೆ. ಇಲ್ಲಿ ಪ್ರಣಯ ಹೇಗೆ ಕೆಲಸ ಮಾಡುತ್ತದೆ ಎಂಬ ಗೊಂದಲ ನಿಮಗಿರಬಹುದು, ಆದರೆ ನಿಜವಾದ ಮ್ಯಾಜಿಕ್ ಇಲ್ಲಿದೆ ಸ್ನೇಹಿತರೆ. ಈ ಸಮಯದಲ್ಲಿ ಪ್ರೀತಿಯು ನಿಮ್ಮ ದೈನಂದಿನ ಕೆಲಸದ ಸಣ್ಣ ಸಣ್ಣ ಸಂಗತಿಗಳನ್ನು ಬೆರೆತು ಹೋಗುತ್ತದೆ. ಇದು ಆಕಾಶದಿಂದ ಧರೆಗೆ ಇಳಿಯುವಂಥದ್ದಲ್ಲ, ಬದಲಾಗಿ ನಿಮ್ಮ ಕಚೇರಿಗಳಲ್ಲಿ ಸಹೋದ್ಯೋಗಿಗಳೊಂದಿಗೆ ನಡೆಸುವ ಹರಟೆ ಅಥವಾ ಮಾತುಕತೆಗಳು ಹೊಸ ಸಂಬಂಧಕ್ಕೆ ನಾಂದಿ ಹಾಡಬಹುದು. ಒಂದು ವೇಳೆ ನೀವು ವಿವಾಹಿತರಾಗಿದ್ದರೆ ಮುಂಜಾನೆ ಒಟ್ಟಾಗಿ ವ್ಯಾಯಾಮ ಮಾಡುವುದು, ಆಹಾರದ ಪದ್ಧತಿಯನ್ನು ಯೋಜಿಸುವುದು ಅಥವಾ ಒಟ್ಟಾಗಿ ಅಡುಗೆ ಮಾಡುವಂತಹ ಕೆಲಸಗಳಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ತೊಡಗಿಕೊಳ್ಳುವುದು ನಿಮ್ಮ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಭದ್ರಗೊಳಿಸುತ್ತದೆ. ಶುಕ್ರನು ಮಿಥುನದಲ್ಲಿರುವ ಕಾರಣ ಕೇವಲ ಶಾರೀರಿಕ ಆನಂದಕ್ಕಿಂತ ಹೆಚ್ಚಾಗಿ ನಿಮ್ಮನ್ನು ಬೌದ್ಧಿಕವಾಗಿ ಮೆಚ್ಚಿಸುವ ಮತ್ತು ನಗಿಸುವ ವ್ಯಕ್ತಿಗಳತ್ತ ನೀವು ಆಕರ್ಷಿತರಾಗುತ್ತೀರಿ. ಇದಲ್ಲದೆ ಈ ಅವಧಿಯಲ್ಲಿ ಕಚೇರಿಯ ವಾತಾವರಣವು ಬಹಳ ಪ್ರಶಾಂತವಾಗಿರುತ್ತದೆ. ನಿಮ್ಮ ಕೆಲಸದ ಸ್ಥಳವು ಸುಂದರವಾಗಿ ಕಾಣಿಸುತ್ತದೆ ಮತ್ತು ನಿಮ್ಮ ಸಹೋದ್ಯೋಗಿಗಳು ಸಹ ಬಹಳ ಸಹಕಾರಿಯಾಗಿರುತ್ತಾರೆ. ಈ ಹಿಂದೆ ಕಚೇರಿಯಲ್ಲಿ ಯಾವುದೇ ರಾಜಕೀಯ ಅಥವಾ ಒತ್ತಡವಿದ್ದರೆ ನಿಮ್ಮ ಮೋಡಿ ಮಾಡುವ ಮಾತುಗಳಿಂದ ನೀವು ಅವುಗಳನ್ನು ಸುಲಭವಾಗಿ ಬಗೆಹರಿಸುತ್ತೀರಿ. ಮೇ 1ರಂದು ನಿಮ್ಮ ಜಾತಕದ 11ನೇ ಮನೆಯಾದ ವೃಶ್ಚಿಕ ರಾಶಿಗೆ ಒಂದು ಬಲವಾದ ಶಕ್ತಿಯು ಆಗಮಿಸಲಿದೆ. ಮನೆಯು ಲಾಭ, ಮಿತ್ರರು ಮತ್ತು ನಿಮ್ಮ ಕನಸುಗಳು ನನಸಾಗುವ ಸ್ಥಾನವಾಗಿದೆ. ಈ ಹುಣ್ಣಿಮೆಯ ಪ್ರಭಾವದಿಂದ ನಿಮ್ಮ ಗೆಳೆಯರ ವಲಯದಲ್ಲಿ ಯಾವುದಾದರೂ ಶುಭ ಸುದ್ದಿಯನ್ನು ನೀವು ಕೇಳಬಹುದು. ನಿಮ್ಮ ಪ್ರಾಣ ಸ್ನೇಹಿತ ಯಾವುದಾದರೂ ದೊಡ್ಡ ಸಾಧನೆ ಮಾಡಿದರೆ ಅದನ್ನು ಸಂಭ್ರಮಿಸುವ ಅವಕಾಶ ನಿಮಗೆ ಸಿಗಲಿದೆ. ಇದೇ ಸಮಯದಲ್ಲಿ ನಿಮ್ಮ ವ್ಯಕ್ತಿತ್ವಕ್ಕೆ ಹೊಂದಿಕೆಯಾಗದ ವಿಷಕಾರಿ ಗುಂಪುಗಳಿಂದ ಅಥವಾ ಕೆಟ್ಟ ಪ್ರಭಾವದ ವ್ಯಕ್ತಿಗಳಿಂದ ದೂರವಿರಲು ನೀವು ದೃಢ ನಿರ್ಧಾರ ತೆಗೆದುಕೊಳ್ಳಬಹುದು. ವೃಶ್ಚಿಕ ರಾಶಿಯು ಆಳವಾದ ಭಾವನೆಗಳಿಗೆ ಹೆಸರಾಗಿದ್ದು, ನಿಮ್ಮ ಸ್ನೇಹಿತರ ಮೇಲೆ ನಿಮಗಿರುವ ನಿಜವಾದ ಪ್ರೀತಿ ಈಗ ಅರಿವಾಗುತ್ತದೆ. ಯಾವುದಾದರೂ ಸ್ನೇಹಿತ ಸಂಕಷ್ಟದಲ್ಲಿದ್ದರೆ ಅವರಿಗೆ ನೀವು ಬೆನ್ನೆಲುಬಾಗಿ ನಿಲ್ಲುತ್ತೀರಿ. ಇನ್ನು ಮೇ 16ರಂದು ವೃಷಭ ರಾಶಿಯಲ್ಲಿ ಘಟಿಸುವ ಅಮಾವಾಸ್ಯೆಯು ನಿಮ್ಮ 5ನೇ ಮನೆಯಲ್ಲಿ ಸಂಭವಿಸುವುದರಿಂದ ಇದು ಸೃಜನಶೀಲತೆ ಮತ್ತು ಪ್ರೀತಿಯ ವಿಷಯಗಳಲ್ಲಿ ಹೊಸ ಚೈತನ್ಯವನ್ನು ನೀಡುತ್ತದೆ. ಸ್ನೇಹಿತರೆ, ಯಾವುದೇ ಹೊಸ ಯೋಜನೆಯನ್ನು ಆರಂಭಿಸಲು
ಅಥವಾ ಹೊಸ ಹವ್ಯಾಸವನ್ನು ಮೈಗೂಡಿಸಿಕೊಳ್ಳಲು ಇದು ಪ್ರಶಸ್ತವಾದ ಸಮಯ. ನೀವು ಯಾವಾಗಲೂ ಕವಿತೆ ಬರೆಯಲು ಅಥವಾ ತೋಟಗಾರಿಕೆ ಮಾಡಲು ಬಯಸಿದ್ದರೆ ಅದಕ್ಕೆ ಇದು ಸರಿಯಾದ ಕಾಲ. ಸಂತಾನ ಭಾಗ್ಯದ ನಿರೀಕ್ಷೆಯಲ್ಲಿರುವ ಮಕರ ರಾಶಿಯವರಿಗೆ ಈ ಅಮಾವಾಸ್ಯೆಯು ಒಳ್ಳೆಯ ಸುದ್ದಿ ಹೊತ್ತು ತರಬಹುದು, ಅಥವಾ ನಿಮ್ಮ ತಲೆಯಲ್ಲಿರುವ ಯಾವುದಾದರೂ ವಿನೂತನ ವ್ಯವಹಾರದ ಯೋಜನೆಗೆ ಇದು ಜೀವ ನೀಡಬಹುದು. ಪ್ರೇಮದ ದೃಷ್ಟಿಯಿಂದ ನೋಡಿದರೆ ನಿಮ್ಮ ಸಂಬಂಧವನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯುವ ಬಗ್ಗೆ ನೀವು ನಿರ್ಧಾರ ತೆಗೆದುಕೊಳ್ಳಬಹುದು. ವೃಷಭ ರಾಶಿಯು ಪೃಥ್ವಿ ತತ್ವವಾಗಿರುವುದರಿಂದ ಈ ಸಮಯದಲ್ಲಿ ನೀವು ಕೈಗೊಳ್ಳುವ ನಿರ್ಧಾರಗಳು ಶಾಶ್ವತ ಮತ್ತು ಸ್ಥಿರವಾಗಿರುತ್ತವೆ. ಈ ಅಮಾವಾಸ್ಯೆಯು ಮುಖ್ಯ ಗುರಿಯೇ ನಿಮ್ಮ ಬದುಕಿನಲ್ಲಿ ಹರ್ಷವನ್ನು ಹರಡುವುದು. ಈಗ ನಾವು ಅಮಾವಾಸ್ಯೆಯ ನಂತರ ನಿಮ್ಮ ಬದುಕಿನಲ್ಲಿ ಜರುಗಲಿರುವ ಬದಲಾವಣೆಯ ಬಗ್ಗೆ ಮಾತನಾಡೋಣ. ಅಮಾವಾಸ್ಯೆಯ ನಂತರ ನಿಮ್ಮ ಜಾತಕದಲ್ಲಿ ವರ್ಣಿಸಲಾಗದಂಥ ಅತ್ಯಂತ ಬಲಿಷ್ಠವಾದ ಸಕಾರಾತ್ಮಕ ಅಲೆಗಳು ಪ್ರಾರಂಭವಾಗುತ್ತವೆ. ಮೇ 16ರ ನಂತರ ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ತೀರ್ಮಾನದ ಹಿಂದೆ ಒಂದು ರೀತಿಯ ಸ್ಪಷ್ಟತೆ ಮತ್ತು ಶುಭ ಹಾರೈಕೆ ಇರುತ್ತದೆ. ಬಹಳ ದಿನಗಳಿಂದ ನಿಮ್ಮ ಮನಸ್ಸು ಆವರಿಸಿದ್ದ ಕತ್ತಲೆ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ. ವಿಶೇಷವಾಗಿ ಆರ್ಥಿಕ ವಿಷಯಗಳಲ್ಲಿ ಅಮಾವಾಸ್ಯೆಯ ಬಳಿಕ ಅದ್ಭುತ ಅವಕಾಶಗಳು ನಿಮ್ಮ ಬಾಗಿಲು ತಟ್ಟಲಿವೆ. ಹಿಂದೆ ಅಡೆತಡೆಗಳಿಂದ ನಿಂತು ಹೋಗಿದ್ದ ಯೋಜನೆಗಳು ಇದ್ದಕ್ಕಿದ್ದಂತೆ ವೇಗವನ್ನು ಪಡೆದುಕೊಳ್ಳುತ್ತವೆ. ಯಾರ ನೆರವಿಲ್ಲದೆಯೇ ಕೆಲಸಗಳು ಸುಗಮವಾಗಿ ಸಾಗುತ್ತವೆ. ನಿಮ್ಮ ಆತ್ಮವಿಶ್ವಾಸವು ದುಪ್ಪಟ್ಟಾಗಲಿದ್ದು, ಮೇಲಧಿಕಾರಿಗಳೊಂದಿಗೆ ಸಂವಹನ ನಡೆಸುವಾಗ ಅಥವಾ ವ್ಯವಹಾರದ ಒಪ್ಪಂದವನ್ನು ಅಂತಿಮಗೊಳಿಸುವಾಗ ಹೊಸ ರೀತಿ ಧೈರ್ಯವನ್ನು ನೀವು ತೋರುತ್ತೀರಿ. ಅಮಾವಾಸ್ಯೆ ನಂತರ ಕುಟುಂಬದಲ್ಲಿ ಸಾಮರಸ್ಯ ಮತ್ತು ಶಾಂತಿ ನೆಲೆಸುತ್ತದೆ. ಮನೆಯಲ್ಲಿ ಯಾರಿಗಾದರೂ ಆರೋಗ್ಯ ಸಮಸ್ಯೆ ಅಥವಾ ಮಾನಸಿಕ ಕಲಹಗಳಿದ್ದರೆ ಅವು ಕ್ರಮೇಣ ದೂರವಾಗುವುದನ್ನು ನೀವು ಗಮನಿಸುತ್ತೀರಿ. ನೀವು ಪೂರ್ಣ ಮನಸ್ಸಿನಿಂದ ಆರಂಭಿಸುವ ಯಾವುದೇ ಸತ್ಕಾರ್ಯಕ್ಕೆ ದೈವದ ಅನುಗ್ರಹವಿರುತ್ತದೆ. ಆದ್ದರಿಂದ ಅಮಾವಾಸ್ಯೆಯ ನಂತರದ ಸಮಯವನ್ನು ಅತ್ಯಂತ ಉತ್ಪಾದಕವಾಗಿಸಲು ಸಿದ್ಧರಾಗಿ. ಮೇ 21ರಂದು ಸೂರ್ಯನು ಮಿಥುನ ರಾಶಿಗೆ ಪ್ರವೇಶಿಸಿದಾಗ ನಿಮ್ಮ ಕಾರ್ಯದಕ್ಷತೆ ಮತ್ತಷ್ಟು ಹೆಚ್ಚಲಿದೆ. ಸೂರ್ಯ 6ನೇ ಮನೆಗೆ ಪ್ರವೇಶಿಸಿದಾಗ ಏಕಕಾಲದಲ್ಲಿ ಹಲವು ಜವಾಬ್ದಾರಿಗಳನ್ನು ನಿಭಾಯಿಸಬೇಕಾಗುತ್ತದೆ. ಸಭೆಗಳು ಮತ್ತು ಇಮೇಲ್ಗಳು, ಕಚೇರಿ ಕೆಲಸ ಮತ್ತು ಸಣ್ಣ ಪ್ರವಾಸಗಳು ನಿಮ್ಮನ್ನು ಬಹಳಷ್ಟು ಕಾರ್ಯನಿರತವಾಗಿಸುತ್ತವೆ. ಉಸಿರಾಡಲು ಸಮಯವಿಲ್ಲದಷ್ಟು ಕೆಲಸವಿದ್ದರೂ ಮಕರ ರಾಶಿಯವರಾದ ನೀವು ಆ ಒತ್ತಡವನ್ನು ಸಂಭ್ರಮದಿಂದ ನಿರ್ವಹಿಸುತ್ತೀರಿ. ಮೇ ಅಂತ್ಯದ ವೇಳೆಗೆ, ಅಂದರೆ 31ನೇ ತಾರೀಕಿನಂದು ಸ್ವಲ್ಪ ಸಮಯ ಒಂಟಿಯಾಗಿ ಕಳೆಯುವ ಅಭ್ಯಾಸ ಮಾಡಿಕೊಳ್ಳಿ. ಶಾಂತವಾಗಿ ಕುಳಿತುಕೊಂಡು ಯೋಗ ಅಥವಾ ಧ್ಯಾನ ಮಾಡುವ ಮೂಲಕ ನಿಮ್ಮನ್ನು ನೀವು ರೀಚಾರ್ಜ್ ಮಾಡಿಕೊಳ್ಳಿ. ಒಟ್ಟಾರೆಯಾಗಿ ಹೇಳುವುದಾದರೆ ಈ ಮಕರ ರಾಶಿಯವರಿಗೆ ಸಂತೋಷ ಮತ್ತು ಸಾಧನೆಗಳ ಅದ್ಭುತ ಸಮ್ಮಿಲನವಾಗಿದೆ. ಒಂದೆಡೆ ಪ್ರೀತಿಯ ಮಾಧುರ್ಯವನ್ನು ಸವಿಯುತ್ತಾ ಜೀವನದ ಆನಂದವನ್ನು ಅನುಭವಿಸಿದರೆ, ಇನ್ನೊಂದೆಡೆಗೆ ವೃತ್ತಿ ಜೀವನಕ್ಕೆ ಭದ್ರವಾದ ಅಡಿಪಾಯ ಹಾಕುವಲ್ಲಿ ಯಶಸ್ವಿಯಾಗುತ್ತೀರಿ. ನಿಮ್ಮ ಜೀವನವನ್ನು ಅಚ್ಚುಕಟ್ಟಾಗಿ ರೂಪಿಸಿಕೊಳ್ಳುವಲ್ಲಿ ಹಾಗೂ ಪರಿಪೂರ್ಣ ಸಮತೋಲನವನ್ನು ಸಾಧಿಸುವಲ್ಲಿ ನೀವು ಯಶಸ್ವಿ ಹೆಜ್ಜೆಗಳನ್ನು ಇಡಲಿದ್ದೀರಿ. ಈ ತಿಂಗಳು ನಿಮಗೆ ಅಪಾರ ಸಫಲತೆ ಮತ್ತು ಚಿರಕಾಲದ ಸುಖವನ್ನು ನೀಡಲಿ ಎಂದು ನಾನು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇನೆ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು. ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ವಿಡಿಯೋ ಇಷ್ಟ ಆದರೆ ಓಂ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ.